ತಜ್ಞವಾಣಿ. ಈಗ ಕೇಳಿ, ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರವೇಶಾತಿ ಹಾಗೂ ಸೌಲಭ್ಯಗಳು ಈ ಕುರಿತು ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೀದರ್ನಲ್ಲಿರೋ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಯಾವ ರೀತಿ ಪ್ರವೇಶ ಪಡಿಬೇಕು ಮತ್ತು ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಒಂದು ಸೌಲಭ್ಯಗಳು ನಮಗೆ ಸಿಗ್ತಾವೆ, ಅಲ್ಲಿ ನಮಗೆ ಶಿಕ್ಷಣಕ್ಕೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ನೀಡಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರೋ ಹೈನು ವಿಜ್ಞಾನಗಳ ಮಹಾವಿದ್ಯಾಲಯದ ಡೀನ್ ಹಾಗೂ ಡೈರಿ ಮೈಕ್ರೋಬಯಾಲಜಿ ಅಂದರೆ ಹೈನು ಸೂಕ್ಷ್ಮ ಜೀವಾಣುಶಾಸ್ತ್ರದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಚ್ ಮಂಜುನಾಥ್ ಅವರೀಗ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಏಪ್ರಿಲ್ ಮೇದಲ್ಲಿ ಮಕ್ಕಳಿಗೆ ಪ್ರವೇಶಾತ ಅದರಲ್ಲಿ PUC ಆದಂಥ ಮಕ್ಕಳಿಗೆ ತಮ್ಮ ವಿಶ್ವವಿದ್ಯಾಲಯದಲ್ಲಿ, ಅದ್ರ ಜೊತೆಗೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳೆಲ್ಲ, ಹೈನುಗಾರಿಕೆ ವಿಶ್ವವಿದ್ಯಾಲಯ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಕೃಷಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಕಾಲೇಜುಗಳಲ್ಲಿ ಎಲ್ಲ ಪ್ರವೇಶಾತಿ ಆಗ್ತಾ ಇರುತ್ತೆ. ಈ ಪ್ರವೇಶಾತಿ ಕುರಿತು ನಮ್ಮ ರೈತ ಬಾಂಧವರಿಗೆ ಅಥವಾ ನಮ್ಮ ಆಕಾಂಕ್ಷಿಗಳು ಏನಿರ್ತಾರಲ್ಲ, ವಿದ್ಯಾರ್ಥಿಗಳು, ರೈತ ಮಕ್ಕಳಿರ್ಬೋದು, ಏನೇನೋ ಒಂದು ಪ್ರಕ್ರಿಯೆ ನಡೀತತೆ, ಅದ್ರ ಬಗ್ಗೆ ಇವತ್ತು ನಾವು ಮಾಹಿತಿ ಮಾಡಿಕೊಡೋಣ. ಮೊದಲಿಗೆ ತಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಪರಿಚಯ ಮತ್ತು ಮಾಹಿತಿ ತಿಳಿಸ್ಕೊಡಿ ಸರ್. ನಮಸ್ಕಾರ ಸರ್. ನಮ್ಮ ವಿಶ್ವವಿದ್ಯಾಲಯ ಬಂದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಇದು ಏಪ್ರಿಲ್ 1, 2005 ಕಾರ್ಯಾರಂಭ ಮಾಡಿದೆ. ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಪಶುವೈದ್ಯಕೀಯ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಕ್ಷೇತ್ರಗಳಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದ ಜನರನ್ನ ಬೆಂಬಲಿಸಲು, ರೈತಾಪಿ ವರ್ಗದ ಮಿತ್ರರಿಗೆ ಅನುಕೂಲವಾಗಲಿ ಅಂತ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಇದರ ಒಂದು ಪ್ರಧಾನ ಕಚೇರಿ ಬಂದು ಬೀದರ್ನಲ್ಲಿದೆ. ಇದು ಒಂದು ಕಾರ್ಯಸ್ಥಾನ ಬೀದರಿಂದ ಪ್ರಾರಂಭ ಆಗುತ್ತೆ. ಇದು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆಂದೇ ಸ್ಥಾಪಿತವಾದಂತಹ ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು ಸರ್. ಸರ್, ವಿಶ್ವವಿದ್ಯಾಲಯದ ಒಂದು ಧ್ಯೇಯೋದ್ದೇಶಗಳು ಏನೇನಿದೆ? ಈ ವಿಶ್ವವಿದ್ಯಾಲಯ ರೈತಾಪಿ ಜನರ ಅಭ್ಯುದಯಕ್ಕೆ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಧ್ಯೇಯವಾಕ್ಯ ಏನಂದ್ರೆ ಗ್ರಾಮೀಣ ಆಧಾರಿತ ರೈತ ಸ್ನೇಹಿ ಅಂತ, ದಟ್ ಈಸ್ ರೂರಲ್ ಓರಿಯೆಂಟೆಡ್ ಫಾರ್ಮರ್ಸ್ ಫ್ರೆಂಡ್ಲಿ ಎಂಬ ಧ್ಯೇಯವಾಕ್ಯವನ್ನು ಈ ವಿಶ್ವವಿದ್ಯಾಲಯ ಹೊಂದಿದೆ ಸರ್. ಇದರ ಮುಖ್ಯ ಗುರಿ ಏನು ಸರ್? ಸರ್, ಈ ವಿಶ್ವವಿದ್ಯಾಲಯದ ಮುಖ್ಯ ಗುರಿ ಏನಂದ್ರೆ ಪಶುವೈದ್ಯಕೀಯ, ಹೈನು ವಿಜ್ಞಾನ ಮತ್ತು ಮೀನುಗಾರಿಕೆ ವಿಜ್ಞಾನಗಳಲ್ಲಿ ಅತ್ಯಂತ ಗುಣಮಟ್ಟದ ವೃತ್ತಿಪರ ಉನ್ನತ ಶಿಕ್ಷಣ ನೀಡೋದು, ಇದರ ಬಗ್ಗೆ ಸಂಶೋಧನೆ ಜ್ಞಾನವನ್ನ ನೀಡ್ತಕ್ಕಂಥದ್ದು ಹಾಗೂ ವಿಸ್ತರಣಾ ಶಿಕ್ಷಣವನ್ನು ಕೈಗೊಂಡು ಎಲ್ಲ ರೈತಾಪಿ ಮಿತ್ರರಿಗೆ ಅನುಕೂಲವಾಗುವಂತೆ ಮಾಡಿಕೊಡೋದು ಇದು ಒಂದು ಮುಖ್ಯ ಧ್ಯೇಯೋದ್ದೇಶ ಆಗಿದೆ ಸರ್. ಅದಲ್ಲದೆ ಕಾಲ ಕಾಲಕ್ಕೆ ರಾಜ್ಯ ಸರ್ಕಾರವು ಸೂಚಿಸುವ ಎಲ್ಲ ಉದ್ದೇಶಗಳನ್ನ ಕಾರ್ಯರೂಪಕ್ಕೆ ತರೋದು ಒಂದು ಪ್ರಮುಖ ಧ್ಯೇಯ ಆಗಿದೆ ಸರ್. ಸರ್, ಈಗ ಬೀದರ್ನ ವಿಶ್ವವಿದ್ಯಾಲಯ ಏನಿದೆಲ್ಲ, ಇದರ ಒಂದು ಅಡಿಯಲ್ಲಿ ಎಷ್ಟು ಕಾಲೇಜುಗಳಿದಾವೆ, ಕೃಷಿ ವಿಜ್ಞಾನ ಕೇಂದ್ರಗಳು ತರ ಬೇರೆ ಬೇರೆ ಒಂದು ಕೇಂದ್ರಗಳು ಇದಾವೆ ಸರ್? ನಮ್ಮ ವಿಶ್ವವಿದ್ಯಾಲಯದ ಒಂದು ಮುಖ್ಯ ಗುರಿ ಏನಂದ್ರೆ ಪಶುವೈದ್ಯಕೀಯ, ಹೈನು ವಿಜ್ಞಾನ ಮತ್ತು ಮೀನುಗಾರಿಕೆಯಲ್ಲಿ ಪದವಿ ಕೊಡೋದು. ಈ ಒಂದು ಪದವಿಗಳನ್ನ ಕೊಡಬೇಕಾದ್ರೆ ವಿಶ್ವವಿದ್ಯಾಲಯದಲ್ಲಿ ಸುಮಾರು 7 ಪಶುವೈದ್ಯಕೀಯ ಕಾಲೇಜುಗಳಿದ್ದಾವೆ. ಬೆಂಗಳೂರಿನಲ್ಲಿ 1, ಬೀದರು, ಶಿವಮೊಗ್ಗ, ಹಾಸನ, ಗದಗ ಮತ್ತೆ ಅಥಣಿನಲ್ಲಿದೆ. ಮತ್ತೆ ಇತ್ತೀಚೆಗೆ ಕೊಲ್ಲಾಪುತ್ತೂರಿನಲ್ಲಿ ಒಂದು ಹೊಸ ಪಶುವೈದ್ಯಕೀಯ ಕಾಲೇಜನ್ನ ಪ್ರಾರಂಭ ಮಾಡ್ತಿದ್ದಾರೆ. ಹಾಗೆ 2 ಹೈನು ವಿಜ್ಞಾನ ಮಹಾವಿದ್ಯಾಲಯಗಳಿದ್ದಾವೆ. ಮತ್ತೆ ಒಂದು ಮಂಗಳೂರಿನಲ್ಲಿ ಮೀನುಗಾರಿಕಾ ಕಾಲೇಜು ಇದೆ. ಮತ್ತೆ ಸಂಶೋಧನಾ ಕೇಂದ್ರಗಳು ಕರ್ನಾಟಕದ ಎಲ್ಲಾ ವ್ಯಾಪ್ತಿನಲ್ಲಿದೆ. ಮತ್ತು ಒಂದು ಕೃಷಿ ವಿಜ್ಞಾನ ಕೇಂದ್ರವಿದೆ. ಆಮೇಲೆ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ 5 ಪಾಲಿಟೆಕ್ನಿಕ್ ಕಾಲೇಜುಗಳು ಸಹ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾವೆ. ಎಲ್ಲೆಲ್ಲಿದೆ ಸರ್ ಅವು? ಸರ್, ಅದು ಬರ್ಗಿ, ಕೊನೆಹಳ್ಳಿ, ಹಾಸನದ ಹತ್ರ ಮತ್ತೆ ಇಲ್ಲಿ ಶಾಪುರ್ ಹತ್ರ. ಸೊ ಹೀಗೆ 5 ಪಾಲಿಟೆಕ್ನಿಕ್ ಕಾಲೇಜುಗಳು ಇದಾವೆ ಸರ್. ಈಗ ತಾವು ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಡೀನ್ ಆಗಿದ್ದಾರೆ. ಇಲ್ಲಿ ನಿಮ್ಮ ಕಾಲೇಜಿನಲ್ಲಿ ಯಾವ ಕೋರ್ಸ್ಗಳಿದಾವೆ, ಏನೆಲ್ಲ ಸೌಲಭ್ಯಗಳಿದಾವೆ, ಅದ್ರ ಬಗ್ಗೆ ಹೇಳಿ ಸರ್.
ಸರ್ ನಮ್ಮದು ಅಂಡರ್ ಕಲ್ಯಾಣ ಕರ್ನಾಟಕ 371 ಜೇನಲ್ಲಿ ಪ್ರಪ್ರಥಮವಾಗಿ ಸ್ಥಾಪನವಾದ ಕಾಲೇಜು. ಮತ್ತು ಈ ಕಾಲೇಜು ಬಿಟ್ಟರೆ ಬೆಂಗಳೂರಿನಲ್ಲಿ ಒಂದು ಕಾಲೇಜು 1980ನಲ್ಲಿ ಪ್ರಾರಂಭ ಆಗಿದೆ. ಈ ಒಂದು ಹೈನು ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ 2008ರಲ್ಲಿ ಸ್ಥಾಪನೆ ಆಯಿತು. ಇದರ ಒಂದು ಅಡಿಗಲ್ಲನ್ನು 24 ಆಗಸ್ಟ್ 2007ರಲ್ಲಿ ಹಾಕಲಾಯಿತು. 10/4/2008ರಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿತು. ಸೊ ಈ ಒಂದು ಮಹಾವಿದ್ಯಾಲಯ ಕಲಬುರಗಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಮಹಗಾಂವ್ ಕ್ರಾಸ್ದಲ್ಲಿ ಸ್ಥಾಪನೆಯಾಗಿದೆ ಸರ್. ಸರ್, ಈಗ ನಿಮ್ಮ ಕಾಲೇಜಿಗೆ ಸೇರಿದಂಗೆ ಅದನ್ನು ಸೇರಿಸ್ಕೊಂಡು ನಿಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲೇ ಬರುವ ಎಲ್ಲ ಕಾಲೇಜುಗಳಿಗೆ ಒಂದು ಪ್ರವೇಶ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? ಸರ್ ಏನಂದ್ರೆ, ಈಗ ಪ್ರವೇಶ ವರ್ಷದ ಡಿಸೆಂಬರ್ 31ಕ್ಕೆ 17 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು. ಯಾವುದೇ ಒಂದು ಅಭ್ಯರ್ಥಿ ಆಗಲಿ ಸ್ಟೂಡೆಂಟ್ ಆಗಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರವೇಶಾತಿ ಪಡಿಬೇಕಂದ್ರೆ. ಮತ್ತೆ ಇವರು PUCನಲ್ಲಿ PCMB ತಗೊಂಡಿರ್ಬೇಕು ಸರ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ. ಮತ್ತೆ ಕರ್ನಾಟಕ ಎಜುಕೇಶನ್ ಅಥಾರಿಟಿ KENವರು ಏನು ನಡೆಸ್ತಾರೆ ಕಾಮನ್ ಎಂಟ್ರೆನ್ಸ್ CETನ ಕಂಪಲ್ಸರಿ ತಗೊಂಡಿರ್ಬೇಕು. ಅಲ್ದಲೇನೆ ರೈತಾಪಿ ಮಕ್ಕಳಾದ್ರೆ ಅವ್ರಿಗೆ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಒಂದು ಸಪರೇಟ್ ಆಗಿ ಮಾಡ್ತಾರೆ. ಅದಕ್ಕೆ 50% ಸೀಟು ರಿಸರ್ವ್ ಇರುತ್ತೆ. ಮತ್ತೆ ಪ್ರಾಕ್ಟಿಕಲ್ ಟೆಸ್ಟ್ನು ಬರೀಬಹುದು. ಅವರು ಒಂದು ರ್ಯಾಂಕಿಂಗ್ ಆಧಾರದ ಮೇಲೆ CETನವರೇ ಸೀಟ್ ಅಲಾಟ್ ಮಾಡ್ತಾರೆ ಸರ್. ಇಲ್ಲಿ ನಮ್ಮಲ್ಲಿ ಡೈರೆಕ್ಟ್ ಸೀಟ್ ಇರೋದಿಲ್ಲ, ಥ್ರೋ CETನೇ ಇವರು ಸೀಟ್ ತಗೊಂಡು ಬರಬೇಕಾಗುತ್ತೆ. CET ಮುಖಾಂತರ 30 ಸೀಟ್ ಇದೆ ನಮ್ಮ ಕಾಲೇಜಲ್ಲಿ. ICAR 6 ಸೀಟ್ ಇದೆ. ಯಾಕಂದ್ರೆ ಇತ್ತೀಚೆಗೆ ನಮ್ಮ ಕಾಲೇಜು ICAR ಇಂದ ಮಾನ್ಯತೆ ಪಡೆದಿದೆ. ಸೊ ಹಾಗಾಗಿ ICAR ಇಂದ 6 ಸೀಟ್ ಇದೆ. ಮತ್ತೆ NRI 3 ಸೀಟು. ಸೊ ಟೋಟಲಿ ವರ್ಷಕ್ಕೆ ನಾವು 39 ಸೀಟ್ಗಳನ್ನ ತಗೊಳ್ತೀವಿ ಸರ್. ನನ್ನೊಂದು ಪ್ರಶ್ನೆ, ಈಗ CET ಇಂದ ಇಷ್ಟು, ಆಮೇಲೆ ICAR ಇಂದ ಇಷ್ಟು, ಆಮೇಲೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಇಂದ ಅಂದ್ರೆ ಅವರಿಗೇನು ಪ್ರವೇಶ ಒಂದೇ ಅದ್ರಾಗ ಬರುತ್ತೆ? ಹೇಗೆ ಪರೀಕ್ಷೆ ಇಲ್ಲ ಸರ್. ಅವ್ರು CET ಕಂಪಲ್ಸರಿ ಇವ್ರು ತಗೊಂಡಿರ್ಬೇಕು. ಕಂಪಲ್ಸರಿ CET ತಗೊಂಡ್ಮೇಲೆ NRIದು ನಾವು ಸಪರೇಟ್ ಆಗಿ ಕಾಲ್ ಮಾಡ್ತೀವಿ ಯೂನಿವರ್ಸಿಟಿಯಿಂದ. ಅದರಲ್ಲಿ ಪರೀಕ್ಷೆ ಏನಿರೋದಿಲ್ಲ ಸರ್. ಅದೇ ರ್ಯಾಂಕ್ಗಳನ್ನ ತಗೊಂಡು ನಾವು ಇಲ್ಲಿ ಪ್ರವೇಶಾತಿನ ಎಲ್ಲರೂ CET ಬರೀಬೇಕು ಸರ್. ಅದರಲ್ಲಿ NRI ಕೋಟ ಇಷ್ಟು, ಆಮೇಲೆ ICAR ಕೋಟ ಇಷ್ಟು ಅಂತ ಅದನ್ನ ಸೀಟ್ ಅಲಾಟ್ ಮಾಡಿರ್ತಾರೆ ಯೂನಿವರ್ಸಿಟಿನವ್ರು ಆಲ್ರೆಡಿನ. ಸೊ ಲಾಸ್ಟ್ ಇಯರ್ ಈಗ ನಮಗೆ CET 30, ICAR 6 ಮತ್ತೆ NRI 3, ಟೋಟಲಿ 39 ಸೀಟ್. ಸೊ ಅವದಕ್ಕೆ ಅಪ್ಲಿಕೇಶನ್ ಸಪರೇಟ್ ಆಗಿ ಕಾಲ್ ಮಾಡ್ತಾರೆ NRIಗೆ. ಆ ಅಪ್ಲಿಕೇಶನ್ ನಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. ಅದನ್ನು ನೋಡ್ಬಿಟ್ಟು ಅವರು ಅದಕ್ಕೆ ಏನೇನು ಬೇಕೋ ಎಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಇಂಟರ್ವ್ಯೂ ಕರೀತಾರೆ ಸರ್. ಬಂದ್ಮೇಲೆ ಅವ್ರಿಗೆ ಪ್ರವೇಶಾತಿನ ರ್ಯಾಂಕ್ ಆಧಾರದ ಮೇಲೆ ಕೊಡ್ತಾರೆ. ಸಪರೇಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನಿರಲ್ಲ. ಈ ICAR ಯಾರಿಗೆ ಕೊಡ್ತೀರಿ ಸರ್? ICAR ಅಂದ್ರೆ ಇದು ಥ್ರೂಔಟ್ ಇಂಡಿಯಾ ಸರ್. ಅಕ್ರಿಡೇಷನ್ ಅಂದ್ರೆ ಸುಮಾರು ಇಂಡಿಯಾದಲ್ಲಿ 56 ಡೈರಿ ಸೈನ್ಸ್ ಕಾಲೇಜ್ಗಳಿದಾವೆ. ಅದರಲ್ಲಿ ಮಹಾಗಾಂವ್ ಕ್ರಾಸ್ ನಲ್ಲಿರ್ತಕ್ಕಂಥ ಹೈನು ವಿಜ್ಞಾನ ಮಹಾವಿದ್ಯಾಲಯನು ಒಂದು ICAR ಮಾನ್ಯತೆ ಪಡೆದಿರತಕ್ಕಂಥ ಕಾಲೇಜ್. ಆ ಒಂದು ಕಾಲೇಜಿಗೆ 6 ಸೀಟನ್ನ ಥ್ರೂಔಟ್ ಇಂಡಿಯಾ ಯಾವುದೇ ಒಂದು ಸ್ಟೇಟ್ನವರು ಬೇಕಾದ್ರೆ ಬಂದು ಜಾಯಿನ್ ಆಗ್ಬೋದು. ಅವರು ಒಂದು ಮೆರಿಟ್ ಮೇಲೆ ICAR ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ನ ಅದ್ರ ಒಂದು ರ್ಯಾಂಕ್ ಇದ್ರ ಮೇಲೆ ಬಂದು ಸೇರ್ಕೋಬೇಕು. ಅಂದ್ರೆ ICAR ಎಕ್ಸಾಮ್ ಕಂಡಕ್ಟ್ ಮಾಡಿ ಅಲ್ಲಿಂದ ಅವರೇ ಸೆಲೆಕ್ಟ್ ಮಾಡಿ ಹುಡುಗರ ಒಂದು ಆಪ್ಷನ್ ಮೇಲೆ ಯಾವ ಕಾಲೇಜ್ ಬೇಕು, ಯಾವ ಕಾಲೇಜ್ ಅವ್ರ ಆಪ್ಷನ್ ತಗೊಂತಾರೋ ಆ ಕಾಲೇಜ್ಗೆ ಅವರ ರ್ಯಾಂಕ್ನ ಆಧಾರದ ಮೇಲೆ ಸೀಟ್ಗಳನ್ನ ಅಲಾಟ್ ಮಾಡ್ತಾರೆ. ಈ ಒಂದು ಯೂನಿವರ್ಸಿಟಿಗೆ ಅಥವಾ ನಿಮ್ಮ ಕಾಲೇಜುಗಳಿಗೆ ಅಡ್ಮಿಷನ್ ಆಗ್ಬೇಕಂದ್ರೆ ಏನಾದರೂ ರಿಸರ್ವೇಶನ್ ಅಂದ್ರೆ ಮೀಸಲಾತಿ? ಸರ್, ನಮ್ಮ ಒಂದು ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಗೆ ಅಂತಲೇ ಸ್ಥಾಪಿತವಾದ ಒಂದು ಕಾಲೇಜು ಮತ್ತು ವಿಶ್ವವಿದ್ಯಾಲಯ. ಇದರಲ್ಲಿ 70% ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರಿಸರ್ವ್ ಇರುತ್ತೆ, 30% ನಾನ್ ಕಲ್ಯಾಣ ಕರ್ನಾಟಕ. ಅದರಲ್ಲಿ 70% ಅಲ್ಲಿ 14.5% ಸ್ಪೆಷಲ್ ಕ್ಯಾಟಗರಿ, 50% ಅಗ್ರಿಕಲ್ಚರ್ ಕೋಟಾ, 50% ಜನರಲ್. ಸೊ 33% SC ST ಮತ್ತೆ OBC. ಹೀಗೆ ರಿಸರ್ವೇಶನ್ ಪಾಲಿಸಿ ಇದೆ ಸರ್. ರಿಸರ್ವೇಶನ್ ಆಧಾರದ ಮೇಲೆ ಈ ಒಂದು 30 ಸೀಟನ್ನ ಹಂಚಿಕೆ ಮಾಡಲಾಗುತ್ತೆ ಸರ್. ಈ ರೀತಿ ಆಯ್ಕೆಯಾದಂತ ಅಭ್ಯರ್ಥಿಗಳಿಗೆ ಯಾವ ರೀತಿಯ ಪಠ್ಯಕ್ರಮ ನೀವು ಕೊಡ್ತೀರಾ ಸರ್? ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಮಾರ್ಗಸೂಚಿನ ನಾವು ಅನುಸರಿಸಿ ಮಾಡ್ತಾ ಇದ್ವಿ. ನಮ್ಮಲ್ಲಿ 6th ಡೀನ್ ಕಮಿಟಿ ಎಲ್ಲ ಡೈರಿ ಸೈನ್ಸ್ ಕಾಲೇಜು ಮುಖ್ಯಸ್ಥರಾದ ಡೀನ್ಗಳನ್ನ ಕರೀತಾರೆ ಸರ್. ಅವರು ಡೀನ್ ಕಮಿಟಿನಲ್ಲಿ 10 ವರ್ಷಕ್ಕೊಮ್ಮೆ ಪಠ್ಯವನ್ನ ರಿನ್ಯೂವಲ್ ಮಾಡ್ತಾರೆ. ಅಂದ್ರೆ ಈಗ ತಂತ್ರಜ್ಞಾನ ಹೇಗೆ ಅಭಿವೃದ್ಧಿ ಆಗಿರುತ್ತೋ ಅದಕ್ಕೆ ತಕ್ಕಂತೆ ಹೊಂದ್ಕೊಳ್ಳೋ ರೀತಿಯೇ ಪಠ್ಯಕ್ರಮಗಳನ್ನೆಲ್ಲ ಮಾಡಿರ್ತಾರೆ. ಈಗ ನಮ್ದು 6th ಡೀನ್ ಕಮಿಟಿ ಸಿಲೆಬಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗಾಗಲೇ 2 ಬ್ಯಾಚ್ ಅದನ್ನ ಮಾಡ್ತಾ ಇದ್ದಾರೆ. ಇದ್ರ ಪಠ್ಯ ನೀವು ತಿಳ್ಕೊಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಬಂದ ತಕ್ಷಣ ದೀಕ್ಷಾರಂಭ ಅಂತ ಮಾಡ್ತೀವಿ ಮಕ್ಕಳಿಗೆ. ಅದು 2 ವಾರ ಇರುತ್ತೆ. ಆಮೇಲೆ ಪ್ರಮುಖ ಪಠ್ಯಗಳು, ಸಾಮಾನ್ಯ ಪಠ್ಯಗಳು, ಬಹುಶಿಸ್ತೀಯ, ಮೌಲ್ಯವರ್ಧಿತ, ಸಾಮರ್ಥ್ಯವರ್ಧನೆ, ಕೌಶಲ್ಯವರ್ಧಿತ, ಅದಲ್ದಲೆ ಇನ್ಪ್ಲಾಂಟ್ ಟ್ರೈನಿಂಗು ಮತ್ತೆ ಆನ್ಲೈನ್, ಹೀಗೆ
ಸುಮಾರು 180 ಕ್ರೆಡಿಟ್ ಕೋರ್ಸ್ಗಳನ್ನು ಅವರು ಮುಗಿಸ್ಬೇಕಾಗುತ್ತೆ. ಈ ಒಂದು 180 ಕ್ರೆಡಿಟ್ ಕೋರ್ಸ್ ಮುಗಿಸೋದಕ್ಕೆ ಇವರಿಗೆ 4 ವರ್ಷಗಳು ಬೇಕಾಗುತ್ತೆ. ಅದನ್ನ 8 ಸೆಮಿಸ್ಟರ್ಗಳಲ್ಲಿ 6 ತಿಂಗಳಿಗೆ ಒಂದು ಸೆಮಿಸ್ಟರ್ ಹಂಗೆ. ಸೊ ಟೋಟಲಿ 8 ಸೆಮಿಸ್ಟರ್ ಅವರು 4 ವರ್ಷದಲ್ಲಿ ಈ ಎಲ್ಲ ಒಂದು ಕೋರ್ಸ್ಗಳನ್ನು ಕಲಿತಾರೆ ಸರ್. ಸರ್, ಈಗ ತಾವು ಹೇಳಿದ್ರೆ ಪಾಲಿಟೆಕ್ನಿಕ್ ಇದಾವೆ, ಬೇರೆ ಬೇರೆ ಕೋರ್ಸ್ಗಳಲ್ಲಿ ಇದಾವೆ ಅಂತೇಳಿ. ಹೌದು ಸರ್. ಕೆಲವು ಕಡೆ ಈ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇರುತ್ತೆ ಸರ್. ಈಗ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಏನಾದರೂ ಇದೆಯಾ? ಸರ್, ಈಗ ನಾವು 6th ಡೀನ್ ಕಮಿಟಿ ಪ್ರಕಾರ ಈಗ 4 ವರ್ಷಕ್ಕೆ ಅಂತ ಹುಡುಗರು ಸೇರ್ಕೊಂತಾರೆ. ಅಕಸ್ಮಾತ್ ಅವರು ಏನೋ ಒಂದು ಯೋಚನೆ ಬಂದು ಕ್ವಿಟ್ ಮಾಡಬೇಕು ಅಂತ, ಅದಕ್ಕೆ ಪ್ರಾವಿಷನ್ ಇದೆ. 1 ವರ್ಷ ಈ ಕೋರ್ಸ್ ಅನ್ನು ಮಾಡಿ ಅವರು ಕ್ವಿಟ್ ಮಾಡಿದ್ರೆ ಅವ್ರಿಗೆ UG ಪ್ರಮಾಣ ಪತ್ರ ಅಂತ ಕೊಡ್ತೀವಿ ಇನ್ ಡೈರಿ ತಂತ್ರಜ್ಞಾನದಲ್ಲಿ. 2 ವರ್ಷ ಮಾಡಿ ಅವ್ರೇನಾದ್ರೂ ಕ್ವಿಟ್ ಮಾಡಿದ್ರೆ UG ಡಿಪ್ಲೊಮಾ ಡೈರಿ ತಂತ್ರಜ್ಞಾನ ಅಂತ ಕೊಡ್ತೀವಿ. ಈ 2 ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಕಾಮನ್ ಆಗಿ ಏನಿದೆ ಅಂದ್ರೆ 10 ವಾರಗಳ ಕಾಲ ಇಂಟರ್ನ್ಶಿಪ್ ಪೂರ್ಣ ಮಾಡಿರ್ಬೇಕು. ಯಾಕಂದ್ರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನಾವು ಕೊಟ್ಟೆ ಅವ್ರನ್ನ ಕಳ್ಸ, ಯಾಕಂದ್ರೆ ಉಪಯೋಗ ಆಗ್ಬೇಕು ಏನಾದ್ರು ಕಲ್ತಿದ್ದಾದ್ಮೇಲೆ. ಸೊ ಹಾಗಾಗಿ ಇವೆರಡು ಸರ್ಟಿಫಿಕೇಟ್ ಕೋರ್ಸ್ಗಳು. ಮತ್ತೆ ಬಿಟೆಕ್ ಡೈರಿ ತಂತ್ರಜ್ಞಾನ ಅಂದ್ರೆ 4 ವರ್ಷ ಓದ್ಬಿಟ್ಟು 8 ಸೆಮಿಸ್ಟರ್ ಅಲ್ಲಿ ಅವ್ರು ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಪದವಿ ಕೋರ್ಸ್ ಸಿಗುತ್ತೆ ಸರ್. ಸರ್, ಈಗ ತಮ್ಮ ಒಂದು ಕಾಲೇಜ್ ಇದರಿಂದ ಈ ಮೌಲ್ಯಮಾಪನ ಮತ್ತೆ ಅವರಿಗೆ ಅಟೆಂಡೆನ್ಸ್ ಇದ್ರ ಬಗ್ಗೆ ಯಾವ ರೀತಿ ಕೊಡ್ತೀರಾ, ಹೀಗೆ? ಸರ್, ನಮ್ಮ ಕಾಲೇಜಿನಲ್ಲಿ ಹಾಜರಾತಿ ಕಂಪಲ್ಸರಿ, ಮಿನಿಮಮ್ 80% ಹಾಜರಾತಿ ಇರಬೇಕು. ಅಕಸ್ಮಾತ್ ಅವ್ರಿಗೇನಾದ್ರೂ ಡಿಸೀಸ್ ಇಲ್ಲ ಒಂದು ಹೆಲ್ತ್ ಬ್ಯಾಕ್ ಗ್ರೌಂಡ್ ಏನಾದ್ರು ಬಂದ್ರೆ ವಿದ್ಯಾಲಯದ ಮುಖ್ಯಸ್ಥರು ಒಂದು 10% ಕೊಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾವು ಕೊಡೋಕ್ಕಾಗೋದಿಲ್ಲ. ಆಮೇಲೆ ಇಲ್ಲಿ 60 ಮತ್ತೆ 40% ಅಂದ್ರೆ 40% ಎಕ್ಸ್ಟರ್ನಲ್ ಎಕ್ಸಾಮ್ ಇರುತ್ತೆ, 60% ಇಂಟರ್ನಲ್ ಎಕ್ಸಾಮ್ ಇರುತ್ತೆ. ಆಮೇಲೆ ಈ ಕ್ವಶನ್ ಪೇಪರ್ ಬಗ್ಗೆ ನೋಡೋದಾದ್ರೆ ಆಬ್ಜೆಕ್ಟಿವ್ 40%, ಸಬ್ಜೆಕ್ಟಿವ್ 60% ಇರುತ್ತೆ. ಆಮೇಲೆ ಇವರು ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಬಂದು 50%. ಮತ್ತೆ ಇವರು ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ 60% ಕಂಪಲ್ಸರಿಲಿ ತೆಗಿಲೇಬೇಕು ಸರ್ ಇವರು. ಸೊ ಇದು ಒಂದು ನಮ್ಮ ಒಂದು ಮೌಲ್ಯಮಾಪನದ ಬಗ್ಗೆ ಮಾಹಿತಿ. ಸರ್, ಈಗ ನಿಮ್ಮ ಕಾಲೇಜುಗಳಲ್ಲಿ ಏನು ಡಿಗ್ರಿ ಮುಗಿಸಿ ಹೋಗಿರ್ತಾರಲ್ಲ, ಅವರಿಗೆ ಯಾವ ರೀತಿಯ ಉದ್ಯೋಗ ಅವಕಾಶ ಇರಬಹುದು, ಅಂದ್ರೆ ಹೊರಗಿನ ಅಪರ್ಚುನಿಟೀಸ್ ಹೇಗಿದೆ? ಸರ್, ನಮ್ಮಲ್ಲಿ ಪ್ಲೇಸ್ಮೆಂಟ್ಸ್ ಎಲ್ಲ ಅಂತ ಇದೆ. ಸೊ ಎವ್ರಿ ಇಯರ್ ಅವ್ರು ನಮ್ಮ ಕಾಲೇಜಿಗೆ ಬಂದ್ಬಿಟ್ಟು ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಕೆಲವು ಕಂಪ್ನಿಗಳು. ಅದಲ್ದಲೇನೆ ICR ಕಂಡಕ್ಟ್ ಮಾಡ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಇವರು ರ್ಯಾಂಕ್ಗಳನ್ನು ಪಡೆದ್ರೆ ಅವ್ರಿಗೆ ಕಂಪಲ್ಸರಿ ಜಾಬ್ ಆಯ್ತು ಅಂತಲೇ. ಈಗ ನಮ್ಮ ಒಂದು ಕಾಲೇಜಿನ ಬಗ್ಗೆ ಹೇಳೋದಾದ್ರೆ ಲಾಸ್ಟ್ ಇಯರ್ 6 ರ್ಯಾಂಕ್ಗಳು ಬಂದಿದೆ ಕಂಟಿನ್ಯೂಸ್. 1st, 2nd, 3rd and 4th ರ್ಯಾಂಕ್ ನಮ್ಗೆ ಆಲ್ ಇಂಡಿಯಾ ಲೆವೆಲ್ ಕಂಡಕ್ಟ್ ಮಾಡಿರ್ತಕ್ಕ ಎಕ್ಸಾಮ್ ಅಲ್ಲಿ 4 ಜನ ಪ್ಲಸ್ 2 ಮತ್ತೆ 4. ಸೊ ಟೋಟಲಿ 6 ಸೀಟು ನಮ್ಮ NDRA ಕರ್ನಲ್ ಅಲ್ಲಿ ಈ ಸರಿ ಪ್ರವೇಶಾತಿಯನ್ನು ಪಡೆದಿದ್ದಾರೆ. ಅಲ್ಲಿ ಇವರು ICR ಸೀಟ್ ತಗೊಂಡು ಅಲ್ಲಿ ಹೈಯರ್ ಎಜುಕೇಶನ್ ಮುಗಿಸಿದ್ರಂತೆ ಕಂಪಲ್ಸರಿಲಿ ಜಾಬ್ ಸಿಗುತ್ತೆ ಸರ್. ಕಾಲೇಜುಗಳು ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ಪ್ರಕ್ರಿಯೆ ನಡೀತೈತೆ CET ಕಡೆಯಿಂದ. ಹೌದು ಸರ್. ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು? ಈಗ ನಿಮ್ಮ ಮಹಾಗಾಂವ್ ಕ್ರಾಸ್ ನಲ್ಲಿರೋಂಥ ಐನ ಮಹಾವಿದ್ಯಾಲಯದಲ್ಲಿ ನನಗೆ ಅಡ್ಮಿಷನ್ ಬೇಕು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಸರ್? ಅದಕ್ಕೆ ಒಂದು ಪ್ರಕ್ರಿಯೆ ಇದೆ ಸರ್, ಸೆಲೆಕ್ಷನ್ ಪ್ರಕ್ರಿಯೆ. ಅವರು ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ ಅಲ್ಲಿ ರ್ಯಾಂಕ್ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹೋಗ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡಬೇಕು. ಅಲ್ಲಿ ಕೇಳ್ತಾರೆ, ಈಗ ಫಸ್ಟ್ ರ್ಯಾಂಕ್ ಬಂದಿರೋರಿಗೆ ಆಪ್ಷನ್ ಕೇಳ್ತಾರೆ, ನಿಮ್ಗೆ ಯಾವ ಕಾಲೇಜ್ ಬೇಕಂತ. ಆ ಕಾಲೇಜಲ್ಲಿ ಸೀಟ್ ಇದ್ರೆ ಅವರು ಆಪ್ಟ್ ಮಾಡ್ಕೊಂಡ್ರೆ ಬೇರೆ ಹುಡುಗರಿಗೆ ಸಿಗೋದಿಲ್ಲ. ಇಷ್ಟಿಷ್ಟು ಸೀಟ್ ಅಂತ ಇರುತ್ತೆ ಸರ್. ಈಗ ನಮ್ಮ ಕಾಲೇಜಲ್ಲಿ 6 ಸೀಟ್ ಇದೆ. 6 ಸೀಟ್ ಯಾರಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರೆ 7ನೇಂದಿಗೆ ಇರೋದಿಲ್ಲ. ಆ ತರ ಅದು ಒಂದು ಸೆಲೆಕ್ಷನ್ ಪ್ರಕ್ರಿಯೆ. ಆಮೇಲೆ ಎಲ್ಲಾನು ಅವರು ಪಬ್ಲಿಷ್ ಮಾಡ್ತಿರ್ತಾರೆ ಸರ್. ಪ್ರತಿಯೊಂದನ್ನು ಟ್ರಾನ್ಸ್ಪರೆನ್ಸಿ ಇದೆ ಸರ್ ಸೆಲೆಕ್ಷನ್ ಪ್ರಾಸೆಸ್ ಅಲ್ಲಿ. ಯಾವ ರೀತಿಯ ಪ್ರಾಬ್ಲಮ್ ಏನಿಲ್ಲ ಸರ್. ಸರ್, ಈಗ ಕೃಷಿ ವಿಶ್ವವಿದ್ಯಾಲಯಗಳೆಲ್ಲ ಅಥವಾ ಕೃಷಿ ಮಹಾವಿದ್ಯಾಲಯಕ್ಕೆ ಪ್ರವೇಶ ಪ್ರಕ್ರಿಯೆ ಪಡಿಬೇಕಾದ್ರೆ ನಮ್ಮ ರೈತರ ಮಕ್ಕಳಿಗೆ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಮಾಡ್ತಾರೆ. ಹೌದು ಸರ್, ಹೌದು. ತಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡಿಬೇಕಂದ್ರೆ ಆ ರೀತಿ ಏನಾದರೂ ಒಂದು ಪರೀಕ್ಷೆ? ಹೌದು ಸರ್. ನಾವು ಇವಾಗ CET ರಿಸಲ್ಟ್ ಬಂದಾದ್ಮೇಲೆ KENವರೇ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಇಂಥ ದಿವಸ ನೀವು ಪ್ರಾಕ್ಟಿಕಲ್ ಟೆಸ್ಟ್. ಈ ಪ್ರಾಕ್ಟಿಕಲ್ ಟೆಸ್ಟ್ ಥ್ರೂಔಟ್ ಕರ್ನಾಟಕದಲ್ಲಿ ಒಂದೇ ದಿವಸ ನಡೆಯುತ್ತೆ ಸರ್, ವಿವಿಧ ಎಲ್ಲ ಸ್ಥಾನಗಳಲ್ಲಿ. ಸೊ ಅದು ಈ ಫಾರ್ಮ್ ಸೈನ್ಸ್ ಕೋರ್ಸಸ್ಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಸೊ ಹಾಗಾಗಿ ಆ ಪ್ರಾಕ್ಟಿಕಲ್ ಟೆಸ್ಟ್ ನ ಬರೆದು ಅದರಲ್ಲಿ ರ್ಯಾಂಕ್ ಬಂದ್ರೆ ಫುಲ್ ರ್ಯಾಂಕ್ ಶೀಟ್ ನ ನಾವು KEAಗೆ, ಕರ್ನಾಟಕ ಎಜುಕೇಶನ್ ಅಥಾರಿಟಿ ಕಳಿಸ್ತೀವಿ. ಅಲ್ಲಿ ಅವರ ಒಂದು ಮಾರ್ಗಸೂಚಿ ಏನಿರುತ್ತೆ ಅದ್ರ ಮೇಲೆ ಅವರು ರ್ಯಾಂಕ್ ಪಟ್ಟಿ ತಯಾರಿಸ್ಬಿಟ್ಟು ಇಂತಿಂತ ರ್ಯಾಂಕ್ ಅಂತ ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಅಡಿನಲ್ಲೂ ಸೀಟ್ ಅಲಾಟ್ಮೆಂಟ್ ಥ್ರೂ KEAನೇ ಆಗುತ್ತೆ ಸರ್. ಸರ್, ಈಗ ತಮ್ಮ ಒಂದು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಯಾವುದೇ ಕಾಲೇಜಿನಲ್ಲಿ ಪದವಿ ಪಡೆದಾನೆ ಅಂದ್ರೆ ಮುಂದೆ ಆ ಅಭ್ಯರ್ಥಿಗೆ ಯಾವ ರೀತಿ ಉದ್ಯೋಗ ಅವಕಾಶ, ಇಲ್ಲಿ ಒಂದು ಚಾನ್ಸಸ್? ಇದು ಒಂದು ನಮ್ದು ಪ್ರೊಫೆಷನಲ್ ಕೋರ್ಸ್ ಸರ್. 4 ವರ್ಷ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಇಮಿಡಿಯೇಟ್ ಆಗಿ ಜಾಬ್ ಬೇಕು ಅಂದ್ರೆ ಹಲವಾರು ಕಂಪನಿಗಳಲ್ಲಿ ಸೇರ್ಕೋಬಹುದು, KMF ಅಲ್ಲಿ ಸೇರ್ಕೋಬಹುದು, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಸೇರ್ಕೋಬಹುದು. ಅದಲ್ದಲ್ಲೇ ಅಬ್ರಾಡ್ ಅಲ್ಲೂ ತುಂಬಾ ಆಪರ್ಚುನಿಟಿ ಇದೆ. ಸೊ ಸುಮಾರು ಇಲ್ಲಿಗೆ 13 ಬ್ಯಾಚ್ ಕಂಪ್ಲೀಟ್ ಆಗಿದೆ ಸರ್ ನಮ್ಮ ಕಾಲೇಜಿಂದ. ಸುಮಾರು 240
ಗ್ರ್ಯಾಜುಯೇಟ್ಸ್ ಬಂದಿದ್ದಾರೆ ನಮ್ಮ ಇದರಿಂದ. ಪ್ರತಿಯೊಬ್ಬರೂ ಈಗ ಗೌರ್ಮೆಂಟ್ ಜಾಬಲ್ಲೇ ಇದ್ದಾರೆ. ನಾವೆಲ್ಲನೂ ನಮ್ಮ ವೆಬ್ಸೈಟಲ್ಲಿ ಹಾಕಿದ್ದೀವಿ ಸರ್ ಅವ್ರದ್ದು ಡೀಟೇಲ್ಸ್ ಎಲ್ಲನೂ. ನಾವು ಕಾಲೇಜಲ್ಲೂ ಒಂದು ಅಲ್ಯೂಮಿನಿ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದೀವಿ. ಈಗ ಒಬ್ಬ ವಿದ್ಯಾರ್ಥಿ ನಮ್ಮ ಕಾಲೇಜಿಂದ ಆಚೆ ಹೋದ ಅಂದರೆ ಅವರು ಎಲ್ಲಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ, ಸೊ ಅದ್ರದ್ದು ನಾವೊಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಇಟ್ಕೊಂಡಿದ್ವಿ. ಆಮೇಲೆ ಎವ್ರಿ ಇಯರ್ ನಾವು ಅಲ್ಯೂಮಿನಿ ಗೆಟ್ ಟುಗೆದರ್ ಅಂತ ಮಾಡ್ತೀವಿ. ಸೊ ಹಾಗಾಗಿ ಅಲ್ಯೂಮಿನಿ ಅಸೋಸಿಯೇಷನ್ ನಮ್ಮ ಒಂದು ವಿದ್ಯಾಲಯದಲ್ಲಿ ಸ್ಟ್ರಾಂಗ್ ಆಗಿದೆ. ಅವ್ರನ್ನ ಒಂದತ್ರ ಕ್ರೋಢೀಕರಿಸ್ಬೇಕಂದ್ಬಿಟ್ಟು ನಾವು ನ್ಯಾಷನಲ್ ಸೆಮಿನಾರ್ ಅಂತ ಮಾಡ್ತೀವಿ. ಒಂದು ಫೌಂಡೇಶನ್ ಡೇ ದಿವಸ ನಾವು ಅದನ್ನ ಮಾಡ್ತಾ ಇದೀವಿ ಸರ್. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ನಮ್ಮಲ್ಲಿ ಏನು ಗ್ರಾಜ್ಯುಯೇಟ್ ಆಗಿ ಹೋಗಿರ್ತಾರೋ ಅವರೆಲ್ಲರ ಮಾಹಿತಿನೂ ನಮ್ಮ ಹತ್ರ ಇದೆ ಸರ್. ಹೌದು ಸರ್, ಈಗ ವೇಳೆ ಎಲ್ಲ ಅವಕಾಶ ಸಿಗದಿದ್ರು ಸ್ವಂತವಾಗಿ ಹೈನುಗಾರಿಕೆ ಮಾಡ್ಲಿಕ್ಕೂ ಅವಕಾಶ ಇದೆ ಸರ್, ಅವಕಾಶ ಇದೆ. ಅದು ನಮ್ದು ಮೇನ್ ಇಂಟೆನ್ಷನ್. ಅದು ನೀವು ಜಾಬ್ ಬೇಡೋದ್ಕಿಂತ ಜಾಬ್ ಕೊಡೋರಾಗಬೇಕು, ನೀವು ಬೆಸ್ಟ್ ಎಂಟರ್ಪ್ರೆನ್ಯೂರ್ ಆಗಬೇಕು, ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಸರ್. ಹಾಗಾಗಿ ನಮ್ಮಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗು, ಇನ್ಪ್ಲಾಂಟ್ ಟ್ರೈನಿಂಗು ಯಾಕೆ ಕೊಡ್ತಿದ್ವಿ ಅಂದರೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಎಷ್ಟೊಂದು ನಮ್ಮ ವಿದ್ಯಾರ್ಥಿಗಳು ಓನಾಗೆ ಮಾಡ್ತಾ ಇದ್ದಾರೆ ಸರ್. ಐಸ್ ಕ್ರೀಮ್ ಇಂಡಸ್ಟ್ರಿ ಆಗಿರ್ಬೋದು, ಮಿಲ್ಕ್ ಇಂಡಸ್ಟ್ರಿ ಆಗಿರ್ಬೋದು, ಇದನ್ನೆಲ್ಲ ಅವರು ಓನಾಗೆ ಮಾಡ್ತಾ ಇದ್ದಾರೆ ಸರ್. ಸರ್, ಕೊನೆಯದಾಗಿ ನಮ್ಮ ರೈತರಿಗಿರ್ಬೋದು ಅಥವಾ ರೈತರ ಮಕ್ಕಳಿಗಿರ್ಬೋದು ಅಥವಾ ನಿಮ್ಮ ಒಂದು ಕಾಲೇಜುಗಳಲ್ಲಿ ಪ್ರವೇಶತೆ ಪಡೆದು ಅಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅನ್ನೋ ಒಂದು ಏನು ಅಭ್ಯರ್ಥಿಗಳು ಇರ್ತಾರಲ್ಲ, ಆಕಾಂಕ್ಷಿಗಳಂತೀವಲ್ಲ, ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಅವ್ರಿಗೆ ನಾನು ಹೇಳೋದಿಷ್ಟೇ ಸರ್, KEN ಅವರ ವೆಬ್ಸೈಟ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ, ಕರ್ನಾಟಕ ಎಜುಕೇಷನ್ ಅಥಾರಿಟಿ. ಆಮೇಲೆ ಅವರು ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಇರ್ತಾರೆ, ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಅಪ್ಲೈ ಮಾಡಿದ್ದಾದ್ಮೇಲೆ ಅವರು ನಡೆಸ್ತಕ್ಕಂಥ ಎಕ್ಸಾಮನ್ನ ಅಟೆಂಡ್ ಮಾಡಬೇಕು. ಆಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ಅಟೆಂಡ್ ಮಾಡಬೇಕು. ಆಮೇಲೆ ಅವರು ರ್ಯಾಂಕ್ ಎಲ್ಲ ಅನೌನ್ಸ್ ಮಾಡ್ತಾರೆ. ರ್ಯಾಂಕ್ ಎಲ್ಲ ಅನೌನ್ಸ್ ಮಾಡಿದ್ದಾದ್ಮೇಲೆ ಅವ್ರಿಗೆ ಆಪ್ಷನ್ ಎಂಟ್ರಿಗೆ ಕೊಡ್ತಾರೆ. ಅವಾಗ ಅಲ್ಲಿ ಫಾರ್ಮ್ ಸೈನ್ಸ್ ಕೋರ್ಸಸ್ ಅಲ್ಲಿ ನಮ್ದು ಡೈರಿ ಸೈನ್ಸ್ ಅಂತ ಬರುತ್ತೆ. ಸೊ ಫಾರ್ಮ್ ಸೈನ್ಸ್ ಅಲ್ಲಿ ನೀವು ಹೋಗಿ ಆಪ್ಷನ್ ಎಂಟ್ರಿ ಹೊಡೆದ್ರೆ ಅಲ್ಲಿ ಒಂದೊಂದು ಕಾಲೇಜ್ಗೆ ಒಂದೊಂದು ಕೋಡ್ ಅಂತ ಕೊಟ್ಟಿರ್ತಾರೆ. ಸೊ ಅವ್ರ ರ್ಯಾಂಕಿಗೆ ಅಲ್ಲೇನಾದ್ರೂ ಸೀಟ್ ಅಲಾಟ್ ಆದ್ರೆ ಆ ಕೋಡ್ಗೆ ನಮ್ಮಲ್ಲಿ ಅವ್ರ ನೇಮ್ ಬಂದಿರುತ್ತೆ. ಇಲ್ಲಿ ಬಂದು ನಾವು ಆ ಕೋಡ್ನ ನಾವು ಓಪನ್ ಮಾಡಿದ್ರೆ ಅವ್ರ ನೇಮ್ ಇದ್ರೆ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಆಯ್ತು ಅಂತ. ಸೊ ಆ ರೀತಿ ಎಲ್ಲ ಒಂದು ರೈತಾಪಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು, ಒಂದು ಟ್ರಾನ್ಸ್ಪರೆನ್ಸಿ ಇರಲಿ ಅಂದ್ಬಿಟ್ಟು CET ಮುಖಾಂತರ KEN ಎಲ್ಲ ರೀತಿಯ ಅಡ್ಮಿಷನ್ ಕೊಡ್ತಾರೆ. ಆ ವೆಬ್ಸೈಟ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ, ಅಪ್ಲೈ ಮಾಡಿ, ಮತ್ತೆ ಇದು ಒಂದು ಸದುಪಯೋಗನ ನೀವು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ತಮಗೆ. ಈಗ ತಾವು ಹೇಳ್ದಂಗೆ CET ಎಕ್ಸಾಮ್ ಬರೆದ್ರು, ಅದರಲ್ಲಿ ಪಾಸ್ ಆದ್ರು, ಎಲ್ಲ ಟೆಸ್ಟ್ ಆಯಿತು, ಅದರಲ್ಲಿ ಸೆಲೆಕ್ಟು ಆದರು, ಬಂದು ನಿಮ್ಮ ಕಾಲೇಜಿಗೆ ಅವ್ರು ಪ್ರವೇಶ ಪಡ್ಕೊಂಡ್ರೆ ಅಲ್ಲಿ ಯಾವ ರೀತಿಯ ಸೌಲಭ್ಯಗಳಿದಾವೆ? ಒಂದು ವಸತಿ ಇರ್ಬೋದು, ಮತ್ತೆ ಈ ಲ್ಯಾಬ್ ಇರ್ಬೋದು, ಪ್ರಯೋಗಾಲಯ, ಅನುಕೂಲಗಳು ಯಾವ ರೀತಿ ಇದೆ? ಸರ್, ICR ಮಾನ್ಯತೆ ಪಡೆದಿರ್ತಕ್ಕಂಥ ಕಾಲೇಜ್ ಅಂದಮೇಲೆ ಅವರು ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್ ನೋಡೇನೆ ಅಕ್ರೆಡಿಷನ್ ಕೊಡೋದು ಸರ್. ಹೌದು. ಸೊ ಹಾಗಾಗಿ ಈಗ ನಮ್ಮಲ್ಲಿ ಎಲ್ಲ ಸೌಕರ್ಯಗಳು ಇದಾವೆ. ಅದಲ್ದಲೇ ವಿದ್ಯಾರ್ಥಿಗಳಿಗೆ ಮತ್ತೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳಿದಾವೆ. ಆಮೇಲೆ ಎಲ್ಲ ಫುಲ್ಲಿ ಫರ್ನಿಶ್ಡ್ ಸರ್. ಆ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಹೆಂಗಿದೆ ಅಂದ್ರೆ ಎಲ್ಲ ಫೆಸಿಲಿಟೀಸ್ ಇದೆ. ಈವನ್ ನಿಮ್ಗೆ ಮನೆಯಲ್ಲೂ ಅಷ್ಟು ಫೆಸಿಲಿಟೀಸ್ ಇರೋದಿಲ್ಲ ಸರ್. ಮಾರ್ನಿಂಗ್ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಸ್ನ್ಯಾಕ್ಸು ಪ್ರತಿಯೊಂದು ಇದೆ. ಆಮೇಲೆ ನಮ್ಮ ಒಂದು ಹಾಸ್ಟೆಲ್ ನಡೆಯೋದು ಒಂದು HSC, ಒಂದು ಹಾಸ್ಟೆಲ್ ಸೂಪರ್ವೈಸರ್ ಕಮಿಟಿ, ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ, ಮತ್ತೆ ಯೂನಿವರ್ಸಿಟಿ ಹಂತದಲ್ಲೂ ಇರುತ್ತೆ. ಸೊ ಇಲ್ಲಿ ಏನಂದ್ರೆ ಪ್ರಿಫೆಕ್ಟರ್ ಹುಡುಗರೇ ಆಗಿರ್ತಾರೆ ಸರ್. ಅವ್ರದೇ ಒಂದು ಕಮಿಟಿ ಇರುತ್ತೆ, ಅವರೇ ನಡೆಸ್ಬಿಟ್ಟು ಅವರೇ ಮಾಡೋದ್ರಿಂದನ. ಸೊ ಹಾಗಾಗಿ ಅವ್ರಿಗೂ ಪ್ರತಿಯೊಂದರಲ್ಲೂ ಕಷ್ಟ ಕಾರ್ಪಣ್ಯ ಏನು ಅನ್ನೋದನ್ನು ಅರ್ಥ ಆಗುತ್ತೆ. ಸೊ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಯಾರೇ ಪದವೀಧರರು ಹೋಗ್ಲಿ, ಅವ್ರಿಗೆ ರೈತರ ಕಷ್ಟ ಕಾರ್ಪಣ್ಯದಿಂದ ಹಿಡಿದು ಪ್ರತಿಯೊಂದನ್ನು ಅವ್ರಿಗೆ ನಾವು ಮನವರಿಕೆ ಮಾಡಲಿ. ಅದಕ್ಕೋಸ್ಕರನೇ ಅವರ ಒಂದು ವಿದ್ಯಾಭ್ಯಾಸದ ಹಂತದಲ್ಲಿ 10 ದಿವಸ ನಾವು ಹಳ್ಳಿನಲ್ಲೂ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಸರ್. 10 ದಿವಸ ಅಲ್ಲೇ ಆಲ್ಟ್ ಮಾಡಿ ಫಾರ್ಮರ್ಸ್ ಜೊತೆಗೆಲ್ಲ ಇಂಟ್ರಾಕ್ಷನ್ ಇಟ್ಕೊಂಡು ಆ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಸ್ ಎ ಪಾರ್ಟ್ ಆಫ್ ದಿ ಕೋರ್ಸ್ ನಾವು ಅದನ್ನು ಮಾಡ್ತಾ ಇದೀವಿ ಸರ್. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದೂ ಗೊತ್ತಿರ್ತದೆ. ಇದೊಂಥರ ಮಲ್ಟಿ ಡಿಸಿಪ್ಲಿನರಿ ಕೋರ್ಸ್ ಆಗಿರೋದ್ರಿಂದ ಅವರಿಗೆ ಒಂದು ಜೀವನದಲ್ಲಿ ಹೇಗಿರ್ಬೇಕಂತ ಮೌಲ್ಯಗಳನ್ನ ಸಮೇತ ನಾವು ಈ ಒಂದು ಇದರಲ್ಲಿ ನಾವು ಹೇಳ್ಕೊಡ್ತೀವಿ ಸರ್. ಹಾಗಾಗಿ ತುಂಬಾ ಒಳ್ಳೆ ಕೋರ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬಾ ಧನ್ಯವಾದ ಸರ್. ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರವೇಶತೆ ಪಡಿಬೇಕಂದ್ರೆ ಏನೆಲ್ಲ ಪ್ರಕ್ರಿಯೆಗಳು ನಡೀತವೆ, ಮತ್ತೆ ಅಲ್ಲಿ ಯಾವ ರೀತಿಯ ಸೌಲಭ್ಯಗಳಿದ್ದಾವೆ, ಅಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಅಭ್ಯರ್ಥಿಗಳಿಗೆ ಹೊರಗಡೆ ಯಾವ ರೀತಿಯ ಅವಕಾಶಗಳು ಇದ್ದಾವೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ತಾವು ಬಹಳ ವಿವರವಾಗಿ ಮಾಹಿತಿಯನ್ನ ಮಾಡಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಈ ತನಕ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರವೇಶಾತಿ ಹಾಗೂ ಸೌಲಭ್ಯಗಳು ಈ ಕುರಿತು ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿರುವ ಡಾಕ್ಟರ್ H ಮಂಜುನಾಥ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ.
ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ.